ಮದುವೆಗೆಲ್ಲ ತಯಾರಿಯಾಗಿದೆ. ನೀನ್ ತಯಾರಾಗಿದೆಯಮ್ಮ? ಹ್ಞೂ ಸಾವಿತ್ರಕ್ಕ, ನಾನು ತಯಾರಾಗಿದ್ದೀನಿ. ಮೈ ಮೇಲಿನ ಆಭರಣಗಳ ಸಿದ್ಧತೆ ಅಲ್ಲಮ್ಮ ನಾನು ಕೇಳ್ತಾ ಇರೋದು, ಮನಸ್ಸು ಸಿದ್ಧವಾಗಿದೆಯಾ ಅಂತ. ಯಾಕೆ ಸಾವಿತ್ರಕ್ಕ ಹೀಗೆ ಕೇಳ್ತಿದ್ಯಾ? ಮನ್ಸೊಪ್ಪಿದ್ದಕ್ಕೆ ಅಲ್ವಾ ಸಿದ್ಧವಾಗಿರೋದು. ಬೈಲಿ. ಹೆಣ್ಣಿಗೆ ಈ ದಿನ ತುಂಬಾ ಅಮೂಲ್ಯವಾದ ದಿನ ಪಾರ್ವತಿ. ಬದುಕಿನ ಬಂಡಿ ಯಾವ ದಿಕ್ಕಿಗೆ ಚಲಿಸಬೇಕು ಅಂತ ನಿರ್ಧಾರವಾಗೋ ದಿನ ಇದು. ಬಂಡಿಯ ಹಿಡಿತ ಗಟ್ಟಿಯಾಗಿದ್ರೆ ದಾರಿಲಿ ಬರೋ ಮಳೆ ಗಾಳಿನ ಎದುರಿಸೋ ಶಕ್ತಿ ಇರುತ್ತೆ. ಅದೇ ಹಿಡಿತ ದೃಢವಾಗಿಲ್ಲ ಅಂದ್ರೆ ಛಿದ್ರವಾಗೋಗುತ್ತೆ. ಪ್ರತಿ ಹೆಣ್ಣಿಗೂ ಮದುವೆ ಅನ್ನೋದು ಒಂದು ಹೊಸ ಜೀವನ ತೆರೆಯೋ ಬಾಗ್ಲು. ಇಷ್ಟು ದಿನ ನೀನು ಜೀವಿಸೋ ಪ್ರತಿ ಕ್ಷಣನೂ ಒಂದು ತೂಕ ಆಗಿದ್ರೆ ಇನ್ಮುಂದೆ ನೀನು ಜೀವಿಸೋ ಪ್ರತಿ ಕ್ಷಣನೂ ಬೇರೆನೇ ತೂಕ ಆಗಿರುತ್ತೆ. ಈ ಬದಲಾವಣೆಗೆ ನೀನು ತಗೊಂಡಿರೋ ನಿರ್ಧಾರದ ಮೇಲೆ ನಿನಗೆ ನಂಬಿಕೆ ಇದೆಯಾ ಪಾರ್ವತಿ? ಇಷ್ಟು ದಿನ ಅಕ್ಕರೆಗೆ ಅಪ್ಪ, ತರ್ಲೆಗೆ ತಮ್ಮ, ಗುಲ್ಲೆಪ್ಸೋಕೆ ನಾವೆಲ್ಲ ಗೆಳತಿಯರಿದ್ವಿ. ಇನ್ಮೇಲೆ ನಿನ್ನ ಗಂಡನೇ ನಿನಗೆ ಸರ್ವಸ್ವ ಪಾರ್ವತಿ. ಒಂದು ಗಂಡಿಗೆ ಚಿಕ್ಕವನಾಗಿದ್ದಾಗ ತಾಯಿನೇ ಕೈ ಹಿಡಿದು ನಡೆಸಿರ್ತಾಳೆ. ಇನ್ಮೇಲೆ ಆ ಜವಾಬ್ದಾರಿ ನಿಂದಾಗಿರುತ್ತೆ. ನೀನು ಅವನಿಗೆ ಬರೀ ಸುಖ ಕೊಡೋ ಸಖಿ ಮಾತ್ರ ಆಗದೆ ಕೈ ಹಿಡಿದು ನಡೆಸೋ ತಾಯಿನೂ ಆಗ್ಬೇಕು. ಅವನ ನಂಬಿಕೆಗೆ ಅರ್ಹಳಾಗಿರ್ಬೇಕು. ಹೆಣ್ಣು ಗಂಡಿಗಿಂತ ಗಟ್ಟಿಗಿತ್ತಿ, ತವರನ್ನೇ ಬಿಟ್ಟು ಹೊರಗೆ ಬರೋ ಧೈರ್ಯಶಾಲಿ. ಹೆತ್ತ ತಾಯಿಯಿಂದ ದೂರ ಇದ್ದು ತಾಯ್ತನವನ್ನೇ ಮೆರೆಯುವಂತ ಮಹಾಶಕ್ತಿ ಅವಳದು. ಹೆಣ್ಣಿಗೆ ಬದುಕಿನ ತಿರುವುಗಳಲ್ಲಿ ಸಾಗೋದು ಗೊತ್ತಿರುತ್ತೆ, ಕಷ್ಟಗಳಲ್ಲಿ ಏಗೋ ಶಕ್ತಿಯೂ ಇರುತ್ತೆ. ನೀನು ಆ ಶಕ್ತಿಯನ್ನು ನಂಬಿ ನಂಟಿನ ಗಂಟನ ಬಿಡಿಸ್ಕೊಂಡು ಮುಂದೆ ಸಾಗಬೇಕು. ಇದಕ್ಕೆ ನೀನು ನಿನ್ನ ಹಳೆಯ ಹೊರೆಗಳನ್ನೆಲ್ಲ ಕಳಚಿಟ್ಟು ನೆನಪಿನ ಬುತ್ತಿಯನ್ನ ಬಿಚ್ಚಿಟ್ಟು ತನು ಮನ ಧನ ನಿನ್ನ ಗಂಡನಿಗೆ ಅರ್ಪಿಸ್ಕೋಬೇಕು. ಇನ್ಮುಂದೆ ನೀನು ನಿನ್ನ ಬದುಕಿಗೆ ಮಾತ್ರ ಒಡತಿಯಲ್ಲ, ಮತ್ತೊಂದು ಜೀವಕ್ಕೂ ಒಡತಿ ಆಗ್ತೀಯ. ಆ ಜವಾಬ್ದಾರಿನ ನಿನ್ನ ಹೆಗಲ ಮೇಲೆ ಹೊರಬೇಕು ಅಂದರೆ ಕೊರಳಿಗೆ ಜೋತು ಬಿದ್ದಿರೋ ನಿನ್ನ ಭಾವನೆಗಳ ಭಾರವನ್ನ ಬದಿಗಿಡ್ಲೇಬೇಕು. ದೇವರು ಕೊಡೋದೊಂದಾದ್ರೆ ಕಿತ್ಕೊಳ್ಳೋದು 100 ಇರುತ್ತೆ. ಅವನು ಗೀಚಿರೋ ಸಾಲುಗಳನ್ನು ಗಟ್ಟು ಹೊಡೆದು ಹೇಳೋದಷ್ಟೇ ನಮ್ಮ ಕೆಲಸ. ತಿರುಚೋಕ್ ಹೋದರೆ ಅರ್ಥ ಅನರ್ಥ ಆಗೋಗುತ್ತೆ, ಬದುಕಿನ ಬೆಳಕು ಆರೋಗುತ್ತೆ. ಜೋಪಾನ, ನನ್ನ ಮಾತಿನ ಅರ್ಥ ನಿನಗಾಗಿದೆ ಅನ್ಕೋತೀನಿ ಪಾರ್ವತಿ. ನನ್ನ ಮನಸ್ಸಿನಲ್ಲಿರೋ ವಿಚಾರ ನಿನ್ನ ಸೂಕ್ಷ್ಮ ಬುದ್ಧಿಗೆ ಮುಟ್ಟಿದೆ ಅನ್ಕೋತೀನಿ. ನಾನು ಹೇಳ್ದಾಗ ಮಾಡು, ಮದುವೆಗೆ ಸಂಪೂರ್ಣವಾಗಿ ತಯಾರಾಗು, ಸರಿನಾ? ಹೆಣ್ಣಿಗೆ ಬದುಕಿನ ತಿರುವುಗಳಲ್ಲಿ ಸಾಗೋದು ಗೊತ್ತಿರುತ್ತೆ, ಕಷ್ಟಗಳಲ್ಲಿ ಏಗೋ ಶಕ್ತಿಯೂ ಇರುತ್ತೆ. ನೀನು ಆ ಶಕ್ತಿಯನ್ನು ನಂಬಿ ನಂಟಿನ ಗಂಟನ ಬಿಡಿಸ್ಕೊಂಡು ಮುಂದೆ ಸಾಗಬೇಕು. ಇದಕ್ಕೆ ನೀನು ನಿನ್ನ ಹಳೆಯ ಹೊರೆಗಳನ್ನೆಲ್ಲ ಕಳಚಿಟ್ಟು ನೆನಪಿನ ಬುತ್ತಿಯನ್ನ ಬಿಚ್ಚಿಟ್ಟು ತನು ಮನ ಧನ ನಿನ್ನ ಗಂಡನಿಗೆ ಅರ್ಪಿಸ್ಕೋಬೇಕು.
ಹರೀಶ್ ರೆಡಿ, ನಾವೆಲ್ಲ ವೇಟ್ ಮಾಡ್ತಿದ್ದಾರೆ. ಇದೇನಿದು, ಹರೀಶ್ ಕಾಣಿಸ್ತಾ ಇಲ್ಲ, ಬಟ್ಟೆಯಲ್ಲಿ ಈ ಥರ ಚಲಪಿಲಿ ಆಗಿದೆ. ಹರೀಶ್, ಹರೀಶ್, ಪ್ರೀತು, ಏನಾಯ್ತು? ಯಾಕೆ ಸ್ಟೇಷನಲ್ಲಿ ಬರ್ತಾ ಇದೆಯಾ? ಬ್ರೋ ಅದು ಹರೀಶ್ ಹರೀಶ್ ಹರೀಶ್ಗೆ ಏನಾಯ್ತು? ಹರೀಶ್ ಕಾಣಿಸ್ತಾ ಇಲ್ಲ ಬ್ರೋ. ಇಲ್ಲ, ಗಾಬರಿ ಆಗೋದು ಬೇಡ. ಎಲ್ಲ ಕಡೆನೂ ಹುಡುಕಿ, ಮೂಲೆ ಮೂಲೆಯಲ್ಲೂ ಹುಡುಕಿ. ಎಲ್ಲೋ ಏನೋ ಕನ್ಫ್ಯೂಷನ್ ಆಗಿರಬೇಕು. ಸರಿಮಾ. ಪ್ರೀತು, ಪಾರ್ವತಿ, ಪಾರ್ವತಿ, ಏನಾಯ್ತು? ಯಾಕೆ ಇಷ್ಟು ಗಾಬರಿಯಿಂದ ಬರ್ತಿದ್ಯಾ? ಹರೀಶ್, ಹರೀಶ್ ಅವರು, ಹರೀಶ್ ಅವ್ರಿಗೇನಾಯ್ತು? ಎಲ್ಲೂ ಕಾಣಿಸ್ತಾ ಇಲ್ಲ, ಓಡೋಗಿದಾರಂತೆ, ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಅಮ್ಮ, ಹರೀಶ್ ಎಲ್ಲೂ ಕಾಣಿಸ್ತಾ ಇಲ್ಲ. ರೂಮಿನ ಅವಾಂತರ ನೋಡಿದ್ರೆ ಐ ಥಿಂಕ್ ಅಪ್ಸ್ಕೊಂಡಾಗಿದ್ದಾನೆ. ಏನು? ನಾನೇ ಖುದ್ದಾಗಿ ನಿಂತು ಪ್ರೀತಿಯಿಂದ ಏರ್ಪಾಟ್ ಮಾಡಿರೋ ಮದುವೆಯಿಂದ ಹರೀಶ್ ಎಪ್ಸ್ಕೊಂಡಾಗಿದ್ದಾನ? ಅವನ ಅಮ್ಮ ಅಂತ ಬಾಯಿ ತುಂಬ ಕರೆದಾಗ ಹೃದಯ ತುಂಬಿ ಆಶೀರ್ವಾದ ಮಾಡಿದೆ. ಅದಕ್ಕೆ ಅವನು ನನಗೆ ಕೊಟ್ಟ ಉಡುಗೊರೆ ಇದೇನಾ?
ಪಾರ್ವತಿ ಏನಮ್ಮ ಇದೆಲ್ಲ? ದಿನಾ ಬೆಳಿಗ್ಗೆ ಫ್ಯಾಕ್ಟ್ರಿ ತರ ದುಡಿಯೋ ನಿಮ್ಗೆ ಇವತ್ತು ರಜಾ. ನಾನೇ ಎಲ್ಲ ತಯಾರು ಮಾಡಿದೀನಿ, ನೀವ್ ಆರಾಮಾಗಿ ರೆಸ್ಟ್ ಮಾಡಿ. ಇಲ್ಲ ಪಾರ್ವತಿ, ಯಾಕೆ? ಇದೆಲ್ಲ ನಾನು ಒಬ್ಳೆ ಮಾಡ್ದೆ ಅಂತನಾ? ನನ್ಗಿದೆಲ್ಲ ಅಭ್ಯಾಸ ಇದೆ ಸಾವಿತ್ರಕ್ಕ. ನಾನು ಹೇಳ್ತಿರೋದು ಅದಲ್ಲಮ್ಮ. ಈಗ ನೀವೇನು ಹೇಳ್ಬೇಡಿ, ಒಂದ್ ಕೆಲ್ಸ ಮಾಡಿ, ಇದನ್ನೆಲ್ಲ ತಗೊಂಡ್ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಡಿ. ನಾನು ಅಷ್ಟರಲ್ಲಿ ದೊಡ್ಡ ಯಜಮಾನ್ರಿಗೆ ಚಿಕ್ಕ ಯಜಮಾನ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ನಿನ್ನೆ ಅಷ್ಟೆಲ್ಲ ನಡೆದಿದೆ. ಈ ಹುಡುಗಿ ನಿಜವಾಗ್ಲೂ ಅದನ್ನೆಲ್ಲ ಮರೆತು ಸಂತೋಷವಾಗಿದ್ದಾಳ, ಇಲ್ಲ ಮುಕ್ಕೋಡ ಹಾಕೊಂಡು ಓಡಾಡ್ತಿದ್ದಾಳ? ಪಾರ್ವತಿ, ದೊಡ್ಡ ಯಜಮಾನ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮೂಡ್ನ ಫ್ರೆಶ್ ಮಾಡೋದಕ್ಕೆ ಫ್ರೆಶ್ ಹೂವು ಫ್ರೆಶ್ ಕಾಫಿ ತಗೊಳ್ಳಿ. ಅಲ್ಲ ಪಾರ್ವತಿ, ನೀನು ಯಾಕೆ ದೊಡ್ಡ ಯಜಮಾನ್ರೆ ಪೆಚ್ಚಾಗಿ ನಿಂತಿದ್ದೀರಾ? ಏನಾದ್ರೂ ಟೆನ್ಷನ್ನಾ? ನಿಮಗ್ ಕಾಫಿ ಇಷ್ಟ ಅಲ್ವಾ? ಕುಡಿರಿ, ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ. ಪಾರ್ವತಿ, ದೊಡ್ಡ ಯಜಮಾನ್ರೆ, ಯಾಕೆ ಹಿಂದು ಮುಂದೆ ನೋಡ್ತಿದ್ದೀರಾ? ಟಾನಿಕ್ ಕೊಟ್ಬಿಡ್ತೀನಿ ಅಂತ ಭಯನಾ? ಅದೇ ಅವತ್ತು ರೋಡಲ್ಲಿ ಕುಡಿದ್ರಲ್ಲ ನಿಮ್ ಫಾರಿನ್ ಡ್ರಿಂಕು ಗೋಲಿ ಸೋಡಾ, ಅದ್ ಕೊಟ್ಬಿಡ್ತೀನಿ ಅಂತನಾ? ಅಲ್ಲ, ಕಾಫಿ ಇದು. ಪಾರ್ವತಿ, ನೀನ್ ಆರಾಮಾಗಿದ್ಯಾ ತಾನೆ? ನಾನು ಆರಾಮಾಗೇ ಇದ್ದೀನಿ. ನೀವೇ ಯಾಕೋ ಸ್ವಲ್ಪ ಸಪ್ಪಗಿದ್ದೀರಾ. ಹುಷಾರಿಲ್ಲ ಅಂದ್ರೆ ಹೇಳಿ, ಕಷಾಯ ಮಾಡ್ಕೊಡ್ತೀನಿ. ಅದೆಲ್ಲ ಏನು ಬೇಡ. ಆದ್ರೆ ಗೀದ್ರೆಲ್ಲ ಏನೂ ಇಲ್ಲ. ತಗೊಳ್ಳಿ ತಗೊಳ್ಳಿ ದೊಡ್ಡ ಯಜಮಾನ್ರೆ. ಸರಿ, ನಾನು ಚಿಕ್ಕ ಯಜಮಾನ್ರು ಕಾಫಿ ಕೊಡ್ಬೇಕು, ಬರ್ತೀನಿ. ಇಷ್ಟೆಲ್ಲ ನಡೆದ್ಮೇಲೂ ಪಾರ್ವತಿ ಎಷ್ಟು ಖುಷಿಯಾಗಿರಕ್ಕೆ ಹೇಗ್ ಸಾಧ್ಯ? ಗುಡ್ ಮಾರ್ನಿಂಗ್ ಚಿಕ್ಕ ಯಜಮಾನ್ರೆ, ಕಾಫಿ ತಗೊಳ್ಳಿ. ಪಾರ್ವತಿ, ನೀನು ಚಿಕ್ಕ ಯಜಮಾನ್ರೆ, ನಿಮ್ ಮುಖ ಯಾಕೆ ಹೀಗಿದೆ? ಕಣ್ ಕಳೆ ಕಟ್ಟಿದೆ. ರಾತ್ರಿ ಪಾರ್ಟಿ ಜೋರ? ಇನ್ನ ಅದ್ರಿಂದ ಹೊರಗ್ ಬಂದಿಲ್ಲ ಅನ್ಸುತ್ತೆ. ಪಾರ್ಟಿ ಗೀಟಿ ಏನೂ ಇಲ್ಲ ಪಾರ್ವತಿ. ನಿನ್ನೆ ಅಷ್ಟೆಲ್ಲ ಆದ್ಮೇಲೂ ನೀನು ಅಷ್ಟೆಲ್ಲ ಆದ್ಮೇಲೆ ಯಾಕೋ ತಲೆ ಭಾರ ಆದಂಗಿದೆ. ಸರಿ, ಒಂದ್ ಕೆಲ್ಸ ಮಾಡೋಣ. ಇವಾಗ ನಿಮ್ಗೂ ಒಂದ್ ಲೋಟ ಕಹಿ ಕಷಾಯ ಮಾಡ್ಕೊಡ್ತೀನಿ. ಅದನ್ ಕುಡಿದ್ಮೇಲೆ ತಲೆ ಭಾರ ಎಲ್ಲ ಇಳಿಯುತ್ತೆ. ಆಮೇಲೆ ಮುಖದಲ್ಲಿ ತನಕ್ ತಾನೇ ನಗು ವಾಪಸ್ ಬರುತ್ತೆ. ಮಾಡ್ಕೊಡ್ಲಾ? ನೀವ್ ಯಾಕೋ ಮಾತಾಡೋ ಹಂಗ್ ಕಾಣಿಸ್ತಿಲ್ಲ ಅಪ್ಪ. ನೀವ್ ಈ ರೀತಿ ಎಲ್ಲ ಇದ್ರೆ ನನ್ಗೂ ನಗ್ನಗ್ತಾ ಇರೋದಕ್ಕಾಗಲ್ಲ. ಪಾರ್ವತಿ, ನೀನ್ ಯಾವತ್ತೂ ನಗ್ನಗ್ತಾ ಇರ್ಬೇಕು. ನಿನ್ ಮುಗ್ದಿಂದ ಆ ಸಂತೋಷ ಯಾವತ್ತೂ ಹೋಗ್ಬಾರ್ದು. ನಾನ್ ಹಂಗಿರ್ಬೇಕು ಅಂದ್ರೆ ನೀವ್ ಹೆಂಗಿರ್ಬೇಕು ಹೇಳಿ? ನಗ್ನಗ್ತಾ ಇರ್ಬೇಕು. ಎಲ್ಲಿ ಹಲ್ ತೋರ್ಸಿ, ನಗಿ. ನಮ್ ಚಿಕ್ಕ ಯಜಮಾನ್ರು ಅಂದ್ರೆ ಹೀಗಿರ್ಬೇಕು. ಯಾವಾಗ್ಲೂ ಲವಲವಿಕೆಯಿಂದ ನಗ್ನಗ್ತಾ ಇರ್ಬೇಕು. ತಗೊಳ್ಳಿ ತಗೊಳ್ಳಿ ಚಿಕ್ಕ ಯಜಮಾನ್ರೆ. ನಾನ್ ಬರ್ತೀನಿ. ದೊಡ್ಡ ಯಜಮಾನ್ರೆ, ಕಾಫಿ ಕುಡಿದ್ಮೇಲೆ ಕೆಳಗ್ ಬಂದ್ಬಿಡಿ, ತಿಂಡಿ ರೆಡಿ ಇದೆ. ಚಿಕ್ಕ ಯಜಮಾನ್ರೆ, ನೀವು ಬಂದ್ಬಿಡಿ. ಬಾ ಬಾ, ಈ ದೃಶ್ಯ ನೋಡು, ಬಾ ಅಲ್ಲಿ ನೋಡು. ಹೃದಯದ ಹೊರೆನ ಇಳಿಸ್ಬಿಡಮ್ಮ ಪಾರ್ವತಿ. ಅಮ್ಮನ ಮಡ್ಲಲ್ಲಿ ಮಲಗಿದೀಯಾ.
ಇದು ಎಲ್ಲವನ್ನೂ ತಡೆಯುತ್ತೆ. ನಿನ್ನ ಕಣ್ಣೀರಿನ ಭಾರ ಕೂಡ ತಡೆಯೋ ಶಕ್ತಿ ಈ ಮಡ್ಲಿಗೆ ಇರೋದಮ್ಮ. ನೋವನ್ನೆಲ್ಲ ನುಂಗ್ಕೊಂಡು ಕೊರಗ್ತಾ ಇದೀಯಾ. ಮನಸ್ಸು ಹಗುರ ಮಾಡ್ಕೋ ಪಾರ್ವತಿ. ಹತ್ತು ಬಿಡು ಪಾರ್ವತಿ. ಕಣ್ಣೀರು ನಮ್ಮಪ್ಪ ನನ್ನ ತಮ್ಮ ನಿಂತಿರೋ ನೆಲ ಸಡಿಲ ಮಾಡ್ಬಿಡುತ್ತೆ. ಅವ್ರ ಕೈ ಕಾಲು ನಡ್ಗೋಗುತ್ತಮ್ಮ. ನಾನ್ ಮೆತ್ತಗಾಗಿದ್ದೀನಿ ಅಂತ ಒಂದ್ ಚಿಕ್ಕ ಸುಳಿವು ಸಿಕ್ಕರೂ ಕೂಡ ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಈ ಗಟ್ಟಿಗಿತ್ತಿ ಅನ್ನೋ ಮುಖವಾಡ. ನಾನು ಆರಾಮಾಗಿಲ್ಲ ಅಮ್ಮ. ನನ್ನ ಕೈಲಿ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ. ನನಗೆ ಈ ಅವಮಾನ ಸಹಿಸೋ ಶಕ್ತಿ ಇಲ್ಲಮ್ಮ. ಸಮಾಧಾನ ಮಾಡ್ಕೋ ಮಗು. ಕಷ್ಟಗಳು ನಿನಗೆ ಹೊಸದಲ್ಲ. ತಾಳ್ಮೆ ತಂದ್ಕೋ. ನೀನು ಜೀವನದಲ್ಲಿ ಧೃತಿಗೆಟ್ರೆ ನಿಮ್ ತಂದೆ ನಿನ್ ತಮ್ಮ ಕಂಗಾಲಾಗಿ ಹೋಗ್ತಾರೆ. ನಿನ್ನ ಬೆನ್ನ ಹಿಂದೆ ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಶಕ್ತಿಯಾಗಿ ನಿಂತಿದ್ದೀನಿ. ಈ ಶಕ್ತಿ ಸಾಲ್ದ ಮಗಳೇ ನಿನ್ಗೆ? ನೀವೊಬ್ರೆ ನನಗೆ ಆಸರೆ ಅಮ್ಮ. ಮದ್ವೆ ಆಗದೆ ಓಡ್ ಹೋಗಿರೋ ಹರೀಶ್ಗೆ ನೀನೇನಾದ್ರೂ ಹೇಳಿದ್ಯಾ ಪಾರ್ವತಿ? ಅಮ್ಮ, ದೇವ್ರಣೆಗೂ ನಾನೇನು ಮಾತಾಡಿಲ್ಲಮ್ಮ. ನಡೆದಿದ್ದೆಲ್ಲ ಯಾಕೆ ನಡೀತು ಅನ್ನೋ ಅರಿವೇ ನನಗಿಲ್ಲ. ಆಸೆ ಪಟ್ಟು ನೀವ್ ಏರ್ಪಾಟ್ ಮಾಡಿರೋ ಮದ್ವೆನ ನಾನ್ ಹಾಳು ಮಾಡ್ತೀನಮ್ಮ. ಸಮಾಧಾನ ಮಾಡ್ಕೋ ಪಾರ್ವತಿ. ಹೆಣ್ಮಕ್ಳು ಗಟ್ಟಿಯಾಗಿರ್ಬೇಕು. ನಿನಗೆ ಅಮ್ಮನಾಗಿ ನಾನಿದ್ದೀನಿ. ಸಮಾಧಾನ ಮಾಡ್ಕೊಮ್ಮ. ನಾನೇನು ನೀನು ಆ ಮಡಿಲಲ್ಲಿ ಮಲ್ಕೊಂಡು ಕನಸು ಕಾಣೋ ಕೂಸಾಗ್ತೀಯಾ ಅಂತ ಅನ್ಕೊಂಡ್ರೆ ಇವಳೆ ಅವಳ ಕೆಲಸದವಳು ತನ್ನ ದುಃಖನೆಲ್ಲ ತೋಡ್ಕೋತಿದ್ದಾಳೆ. ಛೆ, ನನಗೇನೋ ಇದೆಲ್ಲ ಸರಿ ಬರ್ತಿಲ್ಲಮ್ಮ. ನಿನ್ನ ನಾನು ಗೂಳಿ ಗಾಳಿ ಅನ್ಕೊಂಡಿದ್ದೆ. ಚಿಕ್ಕತ್ತೆ, ಅನ್ಕೊಂಡಿದ್ದೆ ಅಲ್ಲ, ನಾನು ಗಾಳಿನೇ. ದಿಕ್ಕನ್ನ ಹುಡುಕಿ ಬೀಸೋ ಬಿರುಗಾಳಿ ಅಲ್ಲ, ದಿಕ್ಕನ್ನೇ ಬದಲಾಯಿಸೋ ಸುಂಟ್ರ ಗಾಳಿ ನಾನು. ಬೀಸಿದ್ರೆ ಎಲ್ರನ್ನು ನುಂಗ್ಕೊಂಡು ಎಲ್ ಬೇಕೋ ಅಲ್ಲಿ ಬಿಸಾಕ್ತಾ ಹೋಗ್ತಿರ್ತೀನಿ. ದಾರಿ ಗಡ್ಡ ಬಂದವ್ರಿಗೆ ದಾರಿ ಯಾವುದು ಗುರಿ ಯಾವುದು ಅಂತ ಗೊತ್ತಾಗ್ಬಾರ್ದು. ಈ ಅನುಷ್ಕಾ ಸುಮ್ಮನಿದ್ದಾಳೆ ಅಂದ್ರೆ ಸೋಲ್ ಒಪ್ಕೊಂಡಿದ್ದಾಳೆ ಅಂತ ಅರ್ಥ ಅಲ್ಲ. ಬೇಟೆಗೆ ಸ್ಕೆಚ್ ಹಾಕಿದಾಳೆ ಅಂತ ರೆಡಿಯಾಗಿ. ಹೇಳೆ ಹರೀಶ್ಗೆ ಏನ್ ಮಾಡ್ದೆ ಹೇಳು. ಅವ್ರ ಇವರಿಂದ ವಿಚಾರ ತಿಳಿಯೋದು ಬೇಕಾಗಿಲ್ಲ. ಹರೀಶ್ ಎಲ್ಲಿದ್ದಾನೆ, ನೀನೇನ್ ಮಾಡ್ದೆ ಅದನ್ನೆಲ್ಲ ಅಮ್ಮ ಅವ್ರ ಮುಂದೆ ಹೇಳು. ಮಾತಾಡಮ್ಮ, ಯಾಕೆ ಗುಮ್ಮನ್ ಗುಸ್ಕಿ ತರ ನಿಂತಿದ್ಯಾ? ಪಾಪ ನಿಮ್ಮಪ್ಪ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಅದೇನ್ ಕೇಳ್ತಿದಾರೋ ಹೇಳ್ಬಿಡು. ಮೇಡಮ್, ನಾನೇನ್ ಹೇಳಿದ್ದೀನಿ? ಈ ಮನೆ ಬಿಟ್ಟು ಹೋಗೋಕ್ ಇಷ್ಟ ಇಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಿದ್ದವಳು ನೀನೇ ತಾನೇ? ಅದು ಅಖಿಲಮ್ಮವ್ರ ಮೇಲೆ. ಯಾರ ಮೇಲೆ ಏನ್ ಬೇಕಾದ್ರೆ ಇರ್ಲಿ ಕಣಮ್ಮ, ಮಹಾ ತಾಯಿ ಅದ್ದೂರಿಯಾಗಿ ಮದ್ವೆ ಮಾಡ್ಬೇಕು ಅಂತ ಏರ್ಪಾಟ್ ಮಾಡಿದ್ರೆ ನೀನ್ ಬಿಕಾರಿ ಬುದ್ಧಿನ ತೋರ್ಸ್ಬಿಟ್ಟಿಯಲ್ಲ. ಹೇಳೋ, ಹರೀಶ್ಗೆ ಏನ್ ಹೇಳ್ದೆ? ಅವ್ನ್ ಯಾಕೆ ನಿನ್ನ ಬಿಟ್ಟು ಹೋದ? ಈ ಮನೇಲೇ ಇರ್ಬೇಕು ಅನ್ನೋ ಆಸೆ ಯಾಕೆ? ಆ ಸತ್ಯನೆಲ್ಲ ಕಕ್ಕು.
ಮಾತಾಡೆ. ಈಗ ನೀನ್ ಮಾತಾಡದೆ ಇದ್ರೆ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹರೀಶ್ ಫೋನ್ ಮಾಡಿದಾಗ ಮಾತಾಡ್ದೆ, ಅವನನ್ನ ಅವಾಯ್ಡ್ ಮಾಡಿ ಅವನಿಗೆ ಅವಮಾನ ಮಾಡಿ ಈ ಮದ್ವೆ ನನಗೆ ಇಷ್ಟ ಇಲ್ಲ ಅಂತೇನಾದ್ರೂ ಹೇಳಿದ್ಯಾ? ಹೇಳಮ್ಮ, ನಿಮ್ಮಪ್ಪ ಮೊದ್ಲೇ ತುಂಬಾ ಟೆನ್ಷನ್ ಅಲ್ಲಿದ್ದಾರೆ, ಹೇಳ್ಬಿಡು. ಹೇಳೆ, ಎಷ್ಟು ಮೌನವಾಗಿದೆಯಾ ನೋಡು. ಎಷ್ಟು ಕೇಳ್ಬೇಕು ನಿನ್ನ? ಅಪ್ಪನ ಅಕ್ಕರಿಗೆ ಅರ್ಹತೆ ಇರ್ತಾರೆ ಅವಳು ಇವಳು. ನನ್ನ ಕನಸುಗಳಿಗೆಲ್ಲ ಕೊಳ್ಳಿ ಇಟ್ಟಿದ್ದಾಳೆ. ನನ್ನ ಆಸೆಗಳನ್ನೆಲ್ಲ ಕಾಲ್ ಕೆಳಗಡೆ ಹಾಕೊಂಡು ತುಳಿದಿದ್ದಾಳೆ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಅಮ್ಮನವ್ರಿಗೆ ಅವಮಾನ ಮಾಡಿದ್ದಾಳೆ. ಬಂಗಾರದಂತ ಹುಡುಗ ಹರೀಶ, ಅವನ ಮನಸ್ಸಿಗೆ ನೋವು ಮಾಡಿದ್ದಾಳೆ. ಇನ್ನೆಲ್ರಿಗೂ ಬೇಜಾರು ಮಾಡಿದ್ದಾಳೆ. ಇಂಥವಳನ್ನ ಸುಮ್ಮನೆ ಬಿಡ್ಬೇಕಾ? ಇಂಥವಳನ್ನ ಸುಮ್ಮನೆ ಬಿಡ್ಬೇಕಾ? ಹೇಳಿ ಅಪ್ಪ ಅವ್ರೆ. ಸಾರ್ಥಿ, ಸ್ವಲ್ಪ ತಾಳ್ಮೆ ಇರಲಿ. ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಈ ಥರ ಏನು ಗೊತ್ತಿಲ್ಲದೆ ಹೊಡೆಯೋದು ಬಿಡಿಯೋದು ಮಾಡೋದು ತಪ್ಪು. ಸಮಾಧಾನವಾಗಿರಿ ಸಾರ್ಥಿ. ಅಯ್ಯೋ, ಸಮಾಧಿ ತೋಡಿರೋಳ್ಗೆ ಸಮಾಧಾನ ಹೆಂಗಪ್ಪ ತೋರಿಸ್ತಾನೆ ಪಾಪ. ಅಪ್ಪನ್ ಹೊಟ್ಟೆ ಉರಿ ನಿನಗೆ ಹೇಗ್ ಗೊತ್ತಾಗುತ್ತೆ ಹೇಳು? ನಡಿಬೇಕಾಗಿದ್ ಮದುವೆಗೆ ತನ್ನ ಕೈಯಾರ ಕರ್ಪೂರನ ಹಚ್ಚಿ ಭಸ್ಮ ಮಾಡಿ ಮಳ್ಳಿ ಮಳ್ಳಿ ಮಂಚ ಕಾಲಿಷ್ಟು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಹೆಂಗ್ ನಿಂತಿದ್ದಾಳ ನೋಡು. ಇಂಥ ಮನೆ ಹಾಳಿಗೆ 4 ಬಾರ್ಸೋದ್ ಬಿಟ್ಟು ಇನ್ನೇನು ಮುದ್ದಾಡ್ಬೇಕಾಗಿತ್ತ? ಇವಳಿಗೆ ನಿಂದೇನಪ್ಪ ಸಪೋರ್ಟು ಆದಿತ್ಯ? ಪಾಪ ಹನುಮಂತು ಗಾಂಧಿ ತತ್ವದವನು, ಅಹಿಂಸವಾದ ಅಂತ ಅನ್ನೋನು ಮೆಲ್ಲಗೆ ಹೊಡೆದಿದ್ದಾನೆ. ನಾನಾಗಿದ್ರೆ ಮುಖ ಮುತ್ತಿ ಕಿತ್ತೋಗಂಗ್ ಹೊಡಿತಾ ಇದ್ದೆ. ಸ್ಟಾಪ್ ಇಟ್ ಚಿಕ್ಕಮ್ಮ. ನೀವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಈ ಥರ ನಾ ಮಾತಾಡೋದು? ನಮ್ಮ ಮನೆ ಸಂಸ್ಕೃತಿ ಹೇಳ್ಕೊಟ್ರೆ ನಿಮ್ಗೆ ಇದನ್ನೇನಾ? ಚಿಕ್ಕಮ್ಮ, ನಿಮ್ಮ ಬಾಯಿಯಿಂದ ಬರ್ತಾ ಇರೋ ಒಂದೊಂದು ಮಾತು ನಿಮ್ಮ ಘನತೆಯನ್ನು ತೋರಿಸ್ತಾ ಇದೆ. ನಿಮ್ಮ ಮೇಲಿನ ಗೌರವನ ಕಡಿಮೆ ಮಾಡ್ತಾ ಇದೆ. ಅಯ್ಯೋ ಅಯ್ಯೋ, ನನಗೆ ಹೇಳ್ತಿದ್ಯೇನಪ್ಪ ಆದಿತ್ಯ? ಅಂದ್ರೆ ನನ್ಗೆ ಮಾನ ಮರ್ಯಾದೆ ಗೌರವ ಘನತೆ ಏನು ಇಲ್ಲ ಅಂತನ? ಹೆಣ್ಣು ಮಾಯಿ ಅಂತ ಕೇಳಿದ್ದೆ. ಈ ಪಾರ್ವತಿ ಈ ರೇಂಜಿಗೆ ನಿನಗೆ ಮೋಡಿ ಮಾಡಿದಳಂತ ನನಗ್ ಗೊತ್ತಿರ್ಲಿಲ್ಲಪ್ಪ. ಚಿಕ್ಕಮ್ಮ, ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅನ್ನೋ ಪ್ರಜ್ಞಾನ ಆದ್ರೂ ಇದೆಯಾ ನಿಮಗೆ? ಹೀಗೇನು ಗೊತ್ತಿಲ್ಲದೆ ಆರೋಪ ಮಾಡೋದು ತಪ್ಪು. ಅಯ್ಯೋ ಕಂಡದಿನ್ ಸುಮ್ನಿರಪ್ಪ. ಗೊತ್ತಿಲ್ದೆ ಏನ್ ಆರೋಪ ಮಾಡೋದು? ಗೊತ್ತಿರೋ ಒಂದ್ ವಿಷಯ ಇದೆ, ಪ್ರೂಫ್ ಸಮೇತ ತೋರಿಸ್ಲಾ? ಏನ್ ಹೆದರ್ಸ್ತಾ ಇದ್ದೀರಾ? ಏನ್ ವಿಷಯ? ಅದೇನ್ ತೋರಿಸ್ತಿರೋ ತೋರಿಸಿ. ಓಹೋ, ಇಷ್ಟೆಲ್ಲ ಮಾತಾಡ್ತಿದ್ಯೋ? ಡಮ್ಮಿ ಮದ್ವೆ ದಿನ ಈ ಪರದೇಸಿ ಪಾರ್ವತಿ ಮದ್ವೆ ಆಗಿದ್ಯಾರನ್ನ?